ನಮ್ಮ ತಮ್ಮಿ ಇವಾಗ ಬಂದೈತೆ ರೋಸ್ ಎಲ್ಲ ತಗೊಂಡು. ನಮ್ಮ ತಮ್ಮಿ ಫಾರ್ ದ ಫಸ್ಟ್ ಟೈಮು ಗಿಫ್ಟ್ ತಂದೈತೆ. ವೀಕ್ಲಿ ಟ್ವೈಸ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮ ಅಕ್ಕನ ಮನೆಗೆ ಹೋಗ್ತಾ ಇದ್ದೀನಿ. ಎಗೇನ್ ಪ್ರೀವಿಯಸ್ ವ್ಲಾಗ್ ಅಲ್ಲೇ ಹೇಳಿರೋ ಹಾಗೆ, ಸೊ ನನ್ನ ತಂಗಿದು ನಂದು ಒಂದೇ ದಿನ ಬರ್ಡೇ ಆಗಿರೋದ್ರಿಂದ ಅವಳು ಇವಾಗ ನಮ್ಮ ಅಕ್ಕನ ಮನೆಗೆ ಬರ್ತಿದ್ದಾಳೆ. ಸೊ ಹಂಗಾಗಿ ಸ್ವಲ್ಪ ಬರ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿ, ತುಂಬಾ ಗ್ರ್ಯಾಂಡ್ ಆಗಿಲ್ಲ, ಲೈಕ್ ನನಗೆ ಯಾವಾಗ ಯಾವ ತರ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೋ ಆ ತರ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಕೊನೆ ತನಕ ವಿಡಿಯೋ ನೋಡಿ, ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇವತ್ತು ಅಷ್ಟೇ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ಏನು ಈ ಬ್ಯಾಂಗ್ಳೂರಲ್ಲಿ ಟ್ರಾಫಿಕ್ ಹೋಗಲ್ಲ ಅನ್ಸುತ್ತೆ. ಸೊ ಮನೆಗೆ ಬಂದಿದ್ದೀನಿ ಇವಾಗ. ಅನು ಅಕ್ಕ, ಅಲ್ಲಿ ಬಾವ, ತಮ್ಮಿನೂ ಬತ್ತಾವನಂತೆ. ಅವನಿಗೆ ಇರಕ್ ಐತಿಲ್ಲ ಬಾವ. ಅವಾಗ್ಲೇ ಫೋನ್ ಮಾಡಿದ್ನಾ, ಅವಾಗ ಹೇಳ್ತಾನೆ ಇಲ್ಲ ನಾನು ಹೈದ್ರಾಬಾದಿಗೆ ಹೋಯ್ತಿದ್ದೀನಿ ಕಣೆ ಅಂದ. ಇವಾಗ ತಿರ್ಗಾ ಅವನೇ ಫೋನ್ ಮಾಡ್ಬಿಟ್ಟು ಹೋಗ್ಬಿಟ್ರ. ಒಬ್ರು ತಿಂದನೆ ಎಲ್ಲ ಹಾಳಾಗಿದ್ದಾವೆ. ಹಾಳಾಯ್ತಾ? ಯಾಕೆ? ನಾವ್ ತಿನ್ನಲ್ಲ, ಅವ್ರು ತಿನ್ನಿ ಅಂತ ಯಾರು ತಿನ್ನಿಲ್ಲ. ಮತ್ತಿನ್ನೇನ ಲೋಕ ಹೇಳ್ಬೇಕು. ಹೇಳು ಕೇಳೋಣ. ಹೇಗಿದೆ ಬರ್ಡೇ ಸೆಲೆಬ್ರೇಷನ್? ಓ ಸೂಪರ್, ಅಲ್ಟಿಮೇಟ್ ಆಗಿ ಮಾಡಿದ್ರು. ಹೆಂಡತಿ ಚೆನ್ನಾಗಿಲ್ಲ, ಅದ್ರ ಒಂದೇ ಒಂದು ಎಳೆ ತಿನ್ನಲ್ಲ ನಾನು. ಸಾಕಾಲ ಇವಳಿಗೆ ಅಂತ ಅದರಲ್ಲಿ ಅದು ಇವಾಗ ಮಗು ಕುರುಕ್ ತಿನ್ನ ಮಗು. ಸೊ ನೀವು ಹಣ್ಣೆಲ್ಲ ತಂದ್ಕೊಟ್ರೆ ಫಿಶ್ ತಂದು ಕೊಡ್ತೀನಲ್ಲ ವೀಕ್ಲಿ ವೀಕ್ಲಿ ಟ್ವೈಸ್. Emotional damage. ಕಸಾಯ ಆಯ್ತಾ? ಇದು BBMP 30,000 ಕೊಡ್ತಾರ ಸಂಬಳವ. CSR ಆಕ್ಟಿವಿಟೀಸ್ ಅಂತ ಎಲ್ಲ ಕ್ಲೀನ್ ಮಾಡ್ತಿದ್ರು ಬಾಯ್ಸ್. ಕಸ ಎತ್ಸಿ ಚೆನ್ನಾಗಿ ಕಳ್ಸವ್ರೆ. BBMP 30,000 ಕೊಡ್ತಾರ. ಬಂದು ಮಾರ್ನಿಂಗ್ 5 to 8 ಅರ್ಧ ಕೊಡ್ಲಿ 15,000. ಅರ್ಧ ಕ್ವಾಟ್ರು ಮಾತ್ರ ಕ್ಲೀನ್ ಮಾಡ್ಕೊ. ಹಾಫ್ ಕ್ವಾಟ್ರು. ಆಮೇಲೆ 8 to 12 ನಾನ್ ಮಾಡ್ತೀನಿ. ಒಂದು ವ್ಯಾನ್ ಇಟ್ಕೊಳ್ಳಿ, ಕಸ ತುಂಬ್ಕೊಂಡು ಹೋಗಿ ಎಷ್ಟು ಬರಕ್ಕೆ. ನಾನು ತುಂಬಾ ಎಷ್ಟು ಹೇಳಬೇಕು. ಅದೇ ಹೊರಬಿಟ್ರೆ ಮಾತ್ರ ಈ ಕಣ್ಣಲ್ಲಿ ಏನೇನು ನೋಡ್ಬೇಕು ಕಾಣೆ. ಐ ಲವ್ ಯು ಪಪ್ಪಾ. ಇಟ್ಕೊಳ್ಳೋ ಮರ್ಯಾದೆ ಉಳಿಸು. ಫ್ರೆಂಡ್ಸ್, ಈ ಥರ ಟ್ಯಾಗ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ಎಷ್ಟು ಮಾಡಿಟ್ಟಿದ್ದೀವಿ. ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಇದು ಹೆಂಗೆ ಮಾಡ್ಬೇಕಂತ ಹೇಳಿ ನಾನು ತೋರಿಸ್ಕೊಡ್ತೀನಿ. ನೋಡಿ, ಈ ಥರ ತಗೊಳ್ಳಿ, ಹಿಂಗೊಂದು ಫೋಲ್ಡ್ ಮಾಡಿ, ಆಮೇಲೆ ಹಿಂಗೊಂದು ತಗೊಳ್ಳಿ, ಎಗೇನ್ ಇಲ್ಲಿ ಇದನ್ನು ಇದ್ರೊಳಗಡೆ ಹಾಕಿ ಹಿಂಗೆ ಹೇಳಿದ್ರೆ ಫಿಂಗರ್ ಸಪೋರ್ಟ್ ತಗೊಳ್ಳಿ. ಹೌದು, ಫಿಂಗರ್ ಸಪೋರ್ಟಿಂದ ಇಷ್ಟೇ ಸಿಂಪಲ್. ಆ್ಯಂಡ್ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಡೆಕೋರೇಷನ್ ಮಾಡಿ ಕಂಪ್ಲೀಟ್ ಆದಮೇಲೆ ನಿಮಗೆ ತೋರಿಸ್ತೀವಿ ಹೆಂಗಿರುತ್ತೆ ಅಂತ ಹೇಳಿ. ಸೊ ನೋಡಿ, ಇವತ್ತು ಕಾಂಬಿನೇಷನ್ ಬಂದು ಬ್ಲ್ಯಾಕ್ ವಿತ್ ರೆಡ್. ನನ್ನ ಸಿಸ್ಟರ್ಸ್ ಬರ್ಡೇಗೆ ಈವೆಂಟ್ ಅವ್ರನ್ನ ಕರೆಸಿದ್ದು. ಈವೆಂಟ್ ಮಿಸ್ಟರ್ ಪ್ರಶಾಂತ್ ಅಂಡ್ ನಂದಿನಿ ಇಬ್ರು ತುಂಬಾ ಪ್ಲಾನಿಂಗ್ ಮಾಡಿ ಎಕ್ಸಿಬಿಷನ್ ಮಾಡ್ತಿದ್ದಾರೆ. ಗಾಯ್ಸ್ 2 ಬಲೂನ್ ಇಡಕ್ಕೆ ಇಷ್ಟೊತ್ತು ಮಾಡಿದ್ದಾರೆ ಫ್ರೆಂಡ್ಸ್. ಮಹಾಪ್ರಭು ಏನಿಲ್ಲಿ, ನೀವೆಲ್ಲಿ? ಮಹಾಪ್ರಭು ನೀವೇ ಇಲ್ಲಿ.
ಇವನೇ ನೋಡ್ತೀರಾ ಇವನೇ ನೋಡ್ತೀರಾ ಹಾರ್ಟ್ ಹೋಗಿ ಮೊಟ್ಟೆ ಆಗ್ಬಿಟ್ಟು ಅಂದ್ರೆ ಇನ್ನೂ ಆಟ ಕಡಿ ಡೌನ್ ಆಗಬೇಕಿತ್ತು ಅದು ಹಾರ್ಟ್ ಅಲ್ಲಿ ಯಾಕೋ ಇಲ್ಲಿ ಬೇರೆ ಡೆಕೋರೇಷನ್ ಮಾಡೋದಲ್ಲ ಆಟ ಸಾಕು ಫ್ರೆಂಡ್ಸ್ ಹಾರ್ಟ್ ಪೇಷಂಟ್ಗಳು ಹಾರ್ಟ್ ಇರುತ್ತಲ್ಲ ಆ ಥರ ಮಾಡ್ತಾ ಇದ್ದಾರೆ. ಒಂದು ಮಟ್ಟಕ್ಕೆ ರೆಡಿ ಆಗ್ತಿದೆ ಇವಾಗ. ಇವೆಂಟ್ ಮ್ಯಾನೇಜ್ಮೆಂಟ್ ಸ್ಟಾರ್ಟ್ ಮಾಡೋಣ ಅನ್ಕೊಂಡಿದ್ದೀವಿ. ಸೊ ಈಗ ನಮ್ಮ ಬರ್ಡೇ ನಾವೇ ಸೆಲೆಬ್ರೇಟ್ ಮಾಡ್ಕೊಂಡು ಚೆಕ್ ಮಾಡ್ಕೊತೀವಿ. ಹ್ಯಾಪಿ ಬರ್ತ್ಡೇ ಚಂದನ ಬರ್ತ್ಡೇ ನೂರಾರು ಕಾಲ ಸುಖವಾಗಿ ಕಾಫಿ ಕುಡಿತಾ ಇದ್ದೀನಿ ಇವಾಗ. ಸಿಕ್ಕಾಪಟ್ಟೆ ತಲೆನೋತೈತೆ. ನಮ್ಮ ಅಕ್ಕ ಇಲ್ಲೆಲ್ಲ ಪಲಾವಿಗೆ ರೆಡಿ ಮಾಡ್ಕೊತಾವಳೆ. ಪಲಾವ್ ಮಾಡ್ತಾ ಇದ್ದೀವಿ. ನಮ್ಮ ಅಕ್ಕ ಮಾಡ್ತಾಳೆ, ತುಂಬ ಚೆನ್ನಾಗಿ ಮಾಡ್ತಾಳೆ. ಸೊ ಹಂಗಾಗಿ ಅವಳೇ ಮಾಡ್ತಿರೋದೆಲ್ಲ. ಸೊ ನೋಡಿ, ನಮ್ಮ ಬಾಬಾ ಒಂದು ರೆಡ್ ರೋಸ್ ಹಾಕಿಸ್ಕೊಂಡು ತಂದವ್ರೆ, ಚೆನ್ನಾಗಿ ಕಾಣಲಿ ಅಂತ. ಸೊ ಫೈನಲ್ ಆಗಿ ರೆಡಿ ಆಗಿದೆ. ಓಕೆ, ಡನ್ ಡನ್ ಡನ್. ಬ್ಲಾಸ್ಟೆಡ್ ಮತ್ತು ಹಾ, ನನ್ನ ಯೂಟ್ಯೂಬಿಗೊಂದು ಹಾಯ್. ಎರಡು ಕೈಲಿ ಇವತ್ತು ಹಾಯ್ ಮಾಡ್ತೀನಿ. ಮಾಡಿ. ಅದೇ ಅದು ಚೆನ್ನಾಗಿದೆ, ಅದಕ್ಕೇನೆ. ಹೌದು ಹೌದು. ಸೊ ಫೈನಲಿ ಬ್ಲಾಸ್ಟ್ ಮಾಡಿ ಕೇಕ್ ಕಟ್ ಮಾಡ್ತಾ ಇದ್ದೀನಿ. ಕೊಡು. Thank you so much. ನಮ್ಮ ತಮ್ಮಿ ಇವಾಗ ಬಂದೈತೆ ರೋಸ್ ಎಲ್ಲ ತಗೊಂಡು. ಅಯ್ಯೋ, ಏನ್ ಕಷ್ಟ ಬೀಳ್ತಾವ್ರೆ ಇಬ್ರು ಅಂದ್ರೆ. ಇರಿ, ನಮ್ಮ ತಮ್ಮಿ ಫಾರ್ ದ ಫಸ್ಟ್ ಟೈಮು ಗಿಫ್ಟ್ ತಂದೈತೆ. ಅದು ಫಸ್ಟ್ ಟೈಮ್ ಅಲ್ಲ, ಮೇ ಬಿ ಒಂದು 2-3 ಸರಿ ತಂದವನೆ ಏನೇನೋ. ಅದರಲ್ಲಿ ಈ ಸರಿ ಸ್ಪೆಷಲ್ ಆಗಿ ಎಲ್ಲ ತಂದವನೆ. 4 ಕಾಜಲು. ಲಿಪ್ಸ್ಟಿಕ್ಸು ಲ್ಯಾಕ್ಮಿದು. ಹೌದು. ನೆಕ್ಸ್ಟು ಪಾಪ ಟೈಮ್ ಕೊಟ್ಟು ಇಷ್ಟೊಂದು ತಂದವನಲ್ಲ. ಓಲೆಗಳು ಸಖತ್ತಾಗಿದೆ ಓಲೆ. ಇದೊಂದು 2ನೇದು ಜೊತೆ ಓಲೆ ತಂದಿದ್ದೇನೆ. 4 ಜನಕ್ಕೆ. ಸೊ ಲಿಪ್ಸ್ಟಿಕ್ಗಳು ಮತ್ತೆ ಕಾಜಲ್. ಫೈನಲಿ ಎಲ್ಲ ಮುಗೀತು. ಸೆಲೆಬ್ರೇಷನ್ ಮಾಡಿ ಕೇಕ್ ತಿಂತಿದ್ದೀನಿ. ಇದು ತಗಿಲ ನಮ್ಮ ಅಕ್ಕ ಸಖತ್ತಾಗಿರೋ ಪಲಾವ್ ಮಾಡೋಳೆ. ಸೊ ಇವಾಗ ಪಲಾವ್ ತಿನ್ಬೇಕು. ಬೆಂಗಳೂರಿನಲ್ಲಿ ಕಾಯಿ ಎಡೆಯುವ ಪ್ರೋಗ್ರಾಮ್ ನೋಡಿ. ಟೈಮ್ ನೋಡ್ತೀರಾ? 11.
ಎಲ್ಲರೂ ಊಟ ಕೂತಿದ್ದೀವಿ ಇವಾಗ. ಬಾಯ್ ಬಾಯ್. ಬಾಯ್ ಬಾಯ್. ಹುಷಾರಾಗಿ ಹೋಗಪ್ಪ. ಬೈ ಚೆನ್ನಾಗಿ ಬರ್ತಿದ್ದೀರಾ ನಿಜ. ಬಾಯಿ ಹುಷಾರಾಗಿ ಹೋಗುತ್ತಮ್ಮಿ. ಕುದ್ರೆ ಮೇಲೆ ನನಗೆ ಮೇನ್ ರೋಡಲ್ಲಿ ಹೋಗ್ಬೇಕು. ನಾನು ಊರಿಗೆ ಹೋಗ್ಬೇಕಾರೆ ಸೊ ನಿನ್ನೆ ಮಾಡಿದ ಸೆಲೆಬ್ರೇಷನ್ ಹೆಂಗಿತ್ತು? ಖುಷಿ ಆಯ್ತು ತುಂಬಾ. ಸೌಂಡ್ ಬರ್ದೈತ ಅಂತ ಕೇಳ್ಸುತ್ತೆ ಹೇಳು. ಏನಂತ ಅಂದ್ರೆ ಸೆಲೆಬ್ರೇಟ್ ಮಾಡ್ತಾರೆ ಅನ್ನೋದ್ ಗೊತ್ತಿತ್ತು, ಜಸ್ಟ್ ಕೇಕ್ ತಂದ್ ಮಾಡ್ತಾರೆ ಅಂತ. ಅಷ್ಟೊಂದ್ ಡೆಕೋರೇಷನ್ಸ್ ಮಾಡಿ ಡ್ರೆಸ್ ತಂದು ಅಷ್ಟೆಲ್ಲ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಸೊ ತುಂಬಾ ಸರ್ಪ್ರೈಸಿಂಗ್ ಆಗಿತ್ತು, ತುಂಬಾ ಖುಷಿ ಆಯ್ತು. ಹೌದು. ಒಂಥರ ಹೇಳ್ಬೇಕಂದ್ರೆ ನಾನು ತುಂಬಾ ಲಕ್ಕಿ ಅನ್ಸುತ್ತೆ, ಯಾಕಂದ್ರೆ ನಾನು ಲಾಸ್ಟ್ನೇ ಕಿಡ್ಡು ನಮ್ ಫ್ಯಾಮಿಲಿಗೆ. ಸೊ ಜಾಸ್ತಿ ಲವ್ ಕೊಟ್ಟು ನೋಡ್ಕಂತೀವಿ ಸ್ವಲ್ಪ. ಸೊ ನಿನ್ನೆ ವ್ಲಾಗ್ ನ ಎಂಡ್ ಮಾಡಕ್ ಆಗಿಲ್ಲ. ಸೊ ಇವತ್ತಿನ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬನ್ನಿ ಜಾಯ್ನ್ ಆಗಿ. ಅಂಡ್ ದಿಸ್ ಟೈಮ್ ತೋರ್ಸ್ಬಿಟ್ಟು ಪ್ರೀವಿಯಸ್ ಎಲ್ಲ ನಾರ್ಮಲ್ ಆಗಿ ಹೋಗಿ ಸೆಲೆಬ್ರೇಟ್ ಮಾಡ್ತಿದ್ವಿ. ಈ ಟೈಮು ನಮ್ಮ ಅಕ್ಕ ಅವ್ರ ಫ್ಯಾಮಿಲಿ ಲೈಕ್ ನಮ್ಮನೆ ಫ್ಯಾಮಿಲಿ ಅವರೆಲ್ಲ ಸೇರ್ಕೊಂಡು ಸೆಲೆಬ್ರೇಷನ್ ಮಾಡಿದ್ವಿ. ಇವತ್ತಿನ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇನ್ನೊಂದ್ ಇದ್ದೀನಿ. ಹೇಳ್ಬೇಕು, ನಮ್ ಜೀಜು ಜಾಸ್ತಿ ಎಫರ್ಟ್ ಹಾಕಿರೋದು ನನ್ ಬರ್ಡೇಗೆ ಅಂತೆ ಫಸ್ಟ್. ಸೊ ಅದು ಇನ್ನ ತುಂಬಾ ಖುಷಿ ಆಯ್ತು. ನಾನು ಏನು ಡಿಪೆಂಡ್ ಮಾಡಲ್ಲ ನನ್ನ ಹಸ್ಬೆಂಡ್ಗೆ. ಹೌದು. ಸಿಸ್ಟರ್ಸ್ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ. ಸೊ ನಾಚಿಕೆ. ಇವತ್ತಿನ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಹೇಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೇಗ ಹೋಗಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು. ಬಾಯ್. ಲವ್ ಯು ಆಲ್.